ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಮಾರ್ಚ್ ತಿಂಗಳಲ್ಲೇ ಗಡಿ ಜಿಲ್ಲೆ ಬೀದರ್ನಲ್ಲಿ ತಾಪಮಾನ ಹೆಚ್ಚಾಗಿದ್ದು ಬಿಸಿಲಿನ ಬೇಗುದಿಗೆ ಬೀದರ್ ಮಂದಿ ಬೆಂದು ಹೋಗಿದ್ದಾರೆ. ಈ ಬಿಸಿಲಿಂದ ಕಂಗೆಟ್ಟಿರುವ ಜನರು ಮಣ್ಣಿನ ಮಡಿಕೆ ಮೊರೆ ಹೋಗುತ್ತಿದ್ದು ಮಣ್ಣಿನ ಮಡಿಕೆಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಸಾರ್ವಜನಿಕರು ಫ್ರಿಜ್ನ ಮೊರೆ ಹೋಗದೆ ಮತ್ತು ಮಣ್ಣಿನ ಮಡಿಕೆಗಳಿಗೆ ಮರಳುತ್ತಿರುವುದು ಖುಷಿ ತಂದಿದೆ ಎಂದು ಮಡಿಕೆ ಮಾರಾಟಗಾರರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಮಣ್ಣಿನ ಗಡಿದಾಗ ನೋಡಿ ಸರ, ನೀವು ಇದ್ರಾಗೇನು ಪೌಡರ್ ಇಲ್ಲ, ಕೆಮಿಕಲ್ ಇಲ್ಲ, ಮಣ್ಣಿನ ಪ್ಯೂರ್ ಮಣ್ಣಿನ ಗಡಿ ಇರ್ತದೆ. ಇದು ಮಣ್ಣು ನಮ್ಮ ಬೀದರ್ ಮಣ್ಣಿದೆ, ಏನು ಬೇರೆ ಕಡೆಯಿಂದ ತಂದೆ ಮಾರೋದಿಲ್ಲ, ಏನಿಲ್ಲ. ಇದ್ರಾಗಿನ ನೀರು ಕೊಂಡ್ರೆ ನೋಡಿರಿ ಹೆಲ್ತಿಗೆ ಭೀ ಸರಿಯಾಗಿರ್ತದೆ. ಮತ್ತು ಏನಂದ್ರೆ ಹಿಂಗೆ ಏನು ಭೀ ಇದು ಆಗಲ್ಲ, ಹೆಲ್ತಿಗೆ ಲುಕ್ಸರ್ ಏನಾಗಲ್ಲ. ನೀವು ಮಳೆಗಾಲದಾಗ ಕೊಡ್ರಿ, ಬ್ಯಾಸ್ಗೆ ಕೊಡ್ರಿ, ಚಳಿಗಾಲದಾಗ ಕೊಡ್ರಿ ಇಲ್ಲ. ಈಗ ಫ್ರಿಜ್ನಾಗ ನೀರು ಕೊಂಡ್ರೆ ಏನಂತಂದ್ರೆ ಸೌಂಡ್ ಕೂಡ್ತದೆ. ಅದು ಈಗ ಇದು ಹಿಡಿತಾವೆ, ಅದ್ರಾಗಿಂದು ಕೆಮ್ಮು, ನೆಗಡಿ, ಸರ್ದಿ ಹಿಂಗೆಲ್ಲ ಬರ್ತಾವೆ. ಈ ಮಣ್ಣಿನ ಗಿಡಿಯಾಗ ಕೊಂಡ್ರೆ ಹೆಲ್ತಿಗೆ ಒಳ್ಳೇದಿರ್ತದೆ. ಆಯಿತು. ಇದ್ರಾಗ ಮತ್ತು ಈಗ ಹೊಸ ಮಾಡಲ್ ತಂದೀವಿ ನಾವು. ಈಗ ಸುರೈ ಟೈಪು ಬಾಟಲು, ಗಿಲಾಸು ಮತ್ತು ಸಣ್ಣ ಸುರೈ ಹಿಂಗಿಂತ ಹೊಸ ನಾವು ಮಾಡತ್ತಿದ್ದೆವು. ಈ ನಮ್ಮ ಈ ಗಡಿಗಳು ಮಣ್ಣಿನ ಗಡಿಗೆ ಅಲ್ಲ. ಇದ್ರಾಗ ನೀವು ಎಲ್ಲ ಮಣ್ಣಿಂದಲೇ ಇದ್ರಾಗೇನು ಪೌಡ್ರ್ ಇಲ್ಲ, ಏನಿಲ್ಲ. ಚಲೋನ ಗಡಿಗೆ ನೀವು ದಿನಕ್ಕೆ ಹೆಚ್ಚಿಗೆ ಇದು ಆದರೆ ನಾವು ಮತ್ತು ಹೊಸವು ಮಾಡ್ಬೇಕಂತ ಇದು ಇದೆ ಸರ್. ಎಷ್ಟು ಗಡಿಗೆ ಮಾಡ್ತಾವೆ ಸರ್ ಈಗ ಮಣ್ಣು? ದಿನ ನೋಡ್ರಿ ಸರ್ 100-120 ತನಕ ಮಾರ್ತಾವೆ ಗಡಿಗೆ. ಹಾಂ ರೀ, ಮೊದಲಿಗಿಂತ ಚಲೋ ನಡ್ಲಿಲ್ಲ ಸರ್. ಇನ್ನೂ ಅಷ್ಟು ಅದರ್ಸ್ ಹೆಚ್ಚಿತ್ತು. ಈ ವರ್ಷ ಭಾಳ ಕಮ್ಮಿ ಆಗಿದೆ ಗಡಿಗೆ ಸರ್. ಇದ್ರಾಗಿಂದು ನೀರು ಇದ್ರಾಗ ಗೋಲ್ನಾಗ ತೊಗೋರಿ, ನಾ ಸುರೈದಾಗ ತೊಗೋರಿ, ಎಲ್ಲ ಮಣ್ಣಿನ ಗಡಿಗೆ ಏನೋ ಇದ್ರಾಗ. ಈಗೆಲ್ಲ ರಾಜಸ್ಥಾನಿ ಇದಾವೆಲ್ಲ ಹೊಂಟವಲ್ಲ, ಎಲ್ಲ ಇದ್ರಾಗ ಥೋಡೆ ಪೌಡರ್ ಇರ್ತದೆ. ಇದು ಕರೆಕ್ಟ್ ಪೂರ ಫುಲ್ ಮಣ್ಣಿಂದ ಇರ್ತದೆ ಸರ್. ನಾವು ಬೀದರ್ ಸರ್, ನಮ್ಮ ಲೋಕಲ್ ಇಲ್ಲೇ ಗಾದ್ಗಿ, ಇಲ್ಲೊಂದು 6 ಕಿಲೋಮೀಟರ್ ಗಾದ್ಗಿ ಊರು ಬರ್ತೀವಿ. ಏನು ಹೇಳ್ತಾರೆ ಜನಕ್ಕೆ ನೋಡಿರಿ, ಮಣ್ಣಿನ ಗಡಿಗೆ ನೀರು ಕೊಂಡ್ರೆ ಒಳ್ಳೇದು, ಅವ್ರಿಗೂ ಒಳ್ಳೆ ಇರ್ತದೆ, ನಮ್ಗೊಂದು 10 ರೂಪಾಯಿ ಉಳಿತದೆ. ನಾವು ಮತ್ತು ಬೇರೆ ಹೊಸ ಬೇರೆ ಮಾಡ್ತಾ ಇರ್ತೀವಿ ಸರ್. ಸಂತೋಷ್, ಗಾದ್ಗಿ. ಮಹಾರಾಷ್ಟ್ರದ ಶಿರ್ಡಿ ಸಮೀಪವಿರುವ ಶನಿ ಶಿಗ್ನಾಪುರ್ನಲ್ಲಿ ಶನಿ ಮಹಾತ್ಮ ದೇವಾಲಯ ಬಿಟ್ಟರೆ ಎರಡನೇ ಶನಿ ಶಿಗ್ನಾಪುರ ದೇವಾಲಯವೆಂದು ಪ್ರಸಿದ್ಧಿ ಪಡೆದಿರುವ ಬೀದರ್ನ ಮೈಲಾರದ ಬಳಿ ಇರುವ ಶನಿ ಮಹಾತ್ಮ ದೇವಾಲಯಕ್ಕೆ ಯುಗಾದಿ ಅಮಾವಾಸ್ಯೆ ನಿಮಿತ್ತ ಲಕ್ಷಾಂತರ ಭಕ್ತರ ದಂಡೆ ಹರಿದು ಬಂತು. ಶನೇಶ್ವರ ದೇವರ ದರ್ಶನದಿಂದ ಕಂಟಕ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ನಡ್ರಿ ನಡ್ರಿ ಬೇಡ್ರಿ ಬೀದರ್ನ ಬಿಯುಬಿ ಆವರಣದಲ್ಲಿರುವ ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿಎಡ್ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಂದ ಬಿಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಆಂಗ್ಲ ಉಪನ್ಯಾಸಕರಾದಂಥ ಪ್ರೊಫೆಸರ್ ಉಮಾಕಾಂತ್ ಎಸ್ ಪಾಟೀಲ್, ಆಧುನಿಕ ಯುಗದಲ್ಲಿ ಜನರನ್ನು ಭಾವನಾತ್ಮಕವಾಗಿ ಬೆಳೆಸುವಂತ ಕೆಲಸ ಭಾಷಣ ಮೂಲಕ ಆಗುತ್ತದೆ. ಶಿಕ್ಷಕರ ಬೋಧನೆ ಸಾಮರ್ಥ್ಯಗಳು ಅವರು ಹೊಂದಿರುವಂತಹ ಭಾಷಾ ಪ್ರಭುತ್ವವನ್ನು ಅವಲಂಬಿಸಿರುತ್ತದೆ. ಬೋಧನಾ ಕಾರ್ಯದ ಸಫಲತೆಯ ಶಿಕ್ಷಕರು ಹೊಂದಿರುವ ಭಾಷಾ ಸಾಮರ್ಥ್ಯದ ಮೇಲೆ ಅವಲಂಬಿಸಿರುತ್ತದೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮಾಣಿಕೇಶ್ವರ ಗ್ರಾಮದಲ್ಲಿ ಮಾಂಜರ ನದಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಬಳಸುತ್ತಿದ್ದ ಯಂತ್ರಚಾಲಿತ ದೋಣಿಯನ್ನು ಅಧಿಕಾರಿಗಳು ಜಪ್ತಿ ಮಾಡಿ ಬೆಂಕಿ ಹಚ್ಚಿ ಯಂತ್ರಚಾಲಿತ ದೋಣಿಯನ್ನು ನಾಶಪಡಿಸಿದ್ದಾರೆ. ಡಿವೈಎಸ್ಪಿ ಶಿವಾನಂದ್ ಪವರ್ ಶೆಟ್ಟಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕಿರಿಯ ವಿಜ್ಞಾನಿ ಧನರಾಜ್ ಬಲ್ಲೂರ್ಕರ್ ಅವರ ನೇತೃತ್ವದ ತಂಡ ಮಾಂಜರ ನದಿಗೆ ಭೇಟಿ ನೀಡಿ ಯಂತ್ರಚಾಲಿತ ದೋಣಿಗೆ ಬೆಂಕಿ ಹಚ್ಚಿ ನಾಶಪಡಿಸಿದ್ದಾರೆ. ತಂಗಿಯನ್ನ ಪ್ರೀತಿಸಿದ್ದಕ್ಕೆ ಯುವಕನ ಬರ್ಬರವಾಗಿ ಹತ್ಯೆಗೈದ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನಿರುಗುಡಿ ಗ್ರಾಮದಲ್ಲಿ ಜರುಗಿದೆ. ಪ್ರಶಾಂತ್ ಬಿರಾದಾರ್ ಮೃತ ಯುವಕನಾಗಿದ್ದು, ಮೃತ ಯುವಕ ಹಾಗೂ ಆರೋಪಿಗಳ ಸಹೋದರಿಯ ನಡುವೆ ಕೆಲ ವರ್ಷಗಳಿಂದ ಪ್ರೀತಿ ಇತ್ತು ಎಂದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ 9 ಗಂಟೆಗೆ ನಿರುಗುಡಿ ಗ್ರಾಮದಲ್ಲಿ ಮೃತ ಪ್ರಶಾಂತ್ ಹಾಗೂ ಯುವತಿ ಸಹೋದರ ನಡುವೆ ಗಲಾಟೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಪ್ರಶಾಂತ್ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಆತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಯುಗಾದಿ ಅಮಾವಾಸ್ಯೆ ನಿಮಿತ್ತ ಸಿದ್ದೇಶ್ವರನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಿದ್ದೇಶ್ವರನ ದರ್ಶನ ಪಡೆದ ಭಕ್ತರು ಭಕ್ತಿ ಭಾವದಿಂದ ದೇವರ ಆಶೀರ್ವಾದ ಪಡೆದುಕೊಂಡರು.
ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ರಾಜ್ಯ ಜನತೆಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಹಾಲಿನ ದರ 4 ರೂಪಾಯಿಯಷ್ಟು ಹೆಚ್ಚಿಸಲು ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದೆ. ಎಲ್ಲ ಮಾದರಿಯ ನಂದಿನಿ ಹಾಲು ಮತ್ತು ಮೊಸರಿನ ದರವನ್ನು ಪ್ರತಿ ಲೀಟರ್ಗೆ 4 ರೂಪಾಯಿ ದರ ಹೆಚ್ಚಳ ಮಾಡಲಾಗಿದೆ. ಈ ಪರಿಷ್ಕೃತ ಏರಿಕೆ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಜಾರಿಗೆ ಬರಲಿದೆ. ಹಾಲಿನ ದರ ಏರಿಕೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿದ್ದು, ಸಿದ್ದರಾಮಯ್ಯನವರ ಸರ್ಕಾರ ಜನರ ಹಣವನ್ನು ಲೂಟಿ ಮಾಡ್ತಿದೆ ಎಂದು ಸಂಜಯ್ ಸಿಂಗ್ ಜೀರಿಗೆ ಆರೋಪಿಸಿದ್ದಾರೆ. ಇವತ್ತಿನ ದಿವಸ ಏನಂದರೆ ಹಾಲಿನ ದರ ಹೆಚ್ಚು ಮಾಡಿದ ಕಡೆಯಿಂದಾಗಿ ಗರೀಬರ ಮೇಲೆ ಏನು ಒತ್ತಾಯ ಬೀಳುತ್ತದೆ ಅಂತ ಸರ್ಕಾರದವ್ರಿಗೆ ಗೊತ್ತೇ ಆಗ್ತಿಲ್ಲ. ನಮ್ಮಲ್ಲೂ ಇಲ್ಲಿ ಬೀದರಲ್ಲಿ ಇಬ್ಬರು ಮಿನಿಸ್ಟರ್ ಇದ್ದಾರೆ, ಅವ್ರಿಗೂ ಗೊತ್ತಾಗೋದಿಲ್ಲ. ಓಟ್ ಹಾಕೋ ಟೈಮಿಗೆ ನಿಮಗೆಲ್ಲ ಫ್ರೀ ಮಾಡ್ತೇವೆ ಅಂತ ಕಸಿ ಎಲ್ಲನೇ ಫ್ರೀ ಮಾಡ್ತಾರೆ. ಖರೆ ಗರೀಬರ ಮೇಲೆ ಅತ್ಯಾಚಾರ ಆಗತ್ತ ಗೊತ್ತಾಗೊಂಟದ ಇವರಿಗೆ. ನಾಚಿಕೆ ಬರ್ಬೇಕು ಸಿದ್ದರಾಮಯ್ಯ ಅವರಿಗೆ. ಒಂದು ಸಣ್ಣ ಮಗು ಹಾಲು ಕುಡಿತದ ಅಂದ್ರೆ ಅವ್ರಿಗೆ ಅವ್ರ ಮೇಲೆ ನೀವು ಸಣ್ಣ ಕೂಸಿನ ಮೇಲೆ ನೀವು ಹಾಲು ದರ ಹೆಚ್ಚು ಮಾಡ್ತೀರಿ ಅಂದ್ರೆ ಶರಮ್ ಬರ್ಬೇಕ್ರಿ ನಿಮ್ಗೆ ಏನರ ಸಿದ್ದರಾಮಯ್ಯ ಅವರೇ. ಬಸ್ ಫ್ರೀ ಮಾಡ್ಕಸಿ ಆಟೋದ್ರ ಮೇಲೆ ಪ್ರಹಾರ ಹಾಕ್ಲತ್ತೀರಿ, ನೀವು ಕೊಲ್ಲತ್ತೀರಿ ನೀವು ಮಂದಿಗೆ, ಮತ್ತೇನು ಮಾಡ್ತಿಲ್ಲ. ಈಗ ನೀವು ಹಾಲಿನ ದರ ಯಾಕೆ ಹೆಚ್ಚು ಮಾಡಿರಿ ಅಂದ್ರೆ ನಿಮಗೆಲ್ಲ ರೊಕ್ಕ ಸಿಗೋಲ್ಲ. ಈಗ ಕಳ್ಳಂಟಿಕೆ ಹೆಂಗೆ ಮಾಡಬೇಕು ಅಂತ ಈ ಥರ ಗಲೀಜ್ ಕೆಲಸ ಮಾಡ್ಕಸಿ ನೀವು ಕಳ್ಳಂಟಿಕೆ ಮಾಡ್ತೀರಿ ರೊಕ್ಕದೆಲ್ಲ. ಏನೇನು ಮಾಡ್ಬೇಕಲ್ತೀರಿ ನೀವು ಇದೀಗ ಮತ್ತೆ ಥೋಡಿಂದ ನೀವು ಪೆಟ್ರೋಲ್ ರೇಟ್ ಹೆಚ್ಚು ಮಾಡ್ತೀರಿ ನಮ್ಗೆ ಗೊತ್ತದ. ಯಾಕಂದ್ರೆ ನಿಮ್ಗೆ ರೊಕ್ಕ ಸಿಗೋಲ್ಲ ಉಂಟಾವು. ದೊಡ್ಡ ಕಳ್ಳರು ನೀವು ನಾವಿಬ್ಬರು ಮಿನಿಸ್ಟರ್ಗಳು, ನೀವು ಸಿದ್ದರಾಮಯ್ಯ ಅವರು ದೊಡ್ಡ ಕಳ್ಳರು. ಕಳ್ಳಂಟಿಕೆ ಮಾಡಕ್ಕೆ ನಂಬರ್ 1 ಆಗಿರಿ. ಹೆಂಗೆ ಮಾಡಿ ಕದಿಬೇಕು, ಹೆಂಗೆ ಮಾಡಿ ನಿಮ್ಮ ಮನೆ ನಡೆಸ್ಬೇಕು. ಬೆರ್ರಿ ಬೆಳ್ಕೊತೀನಿ ರೀ, ಪ್ಲೇಟ್ ತೊಗೊಂಡು ನಾವು ಹಾಕ್ತೀವಿ ರೊಕ್ಕ ನಿಮಗೆ 10-20 ರೂಪಾಯಿ ಬಂದು ಕೊಡ್ತೀವಿ ಬರ್ರಿ. ನಿಮಗೆ ನಾಚಿಕೆ ಶರಮ್ ಬರ್ಬೇಕು ನಿಮ್ಗೆ ಏನರ. ಹಾಲಿನ ದರ ಹೆಚ್ಚು ಮಾಡ್ದ, ಪೆಟ್ರೋಲ್ ಹೆಚ್ಚು ಮಾಡ್ದ, ಏನು ನಾಚಿಕೆ ಶರಮ್ ಮೇಲೆ ಕೆಲಸ ಮಾಡ್ತೀರಿ. ನಮಸ್ಕಾರ, ನಾನು ಸಂಜೀವ್ ಕುಮಾರ್ ಜೀರಿಗೆ, ಬೀದರಿಂದ. ಅಮೃತ 2.0 ಯೋಜನೆ ಅಡಿಯಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಮೂಲಕ ಹುಮ್ನಾಬಾದ್, ಚಿಡುಗುಪ್ಪ ಮತ್ತು ಹಳಿಕೇಡ್ ಬಿ ಪಟ್ಟಣಗಳಿಗೆ ಕಾರಂಜೆ ಜಲಾಶಯದಿಂದ ನೀರು ಸರಬರಾಜು ಕಾಮಗಾರಿ ಶಂಕುಸ್ಥಾಪನೆ ಹಾಗೂ ಹುಮ್ನಾಬಾದ್ ತಾಲೂಕಿನ ನಿಂಬೂರು ಗ್ರಾಮದಲ್ಲಿ 33/11 ಕೆವಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್, ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಹಾಗೂ ಚಂದ್ರಶೇಖರ್ ಪಾಟೀಲ್ ನೆರವೇರಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವ ಕೂಲಿಕಾರರಿಗೆ ಇದೇ ಏಪ್ರಿಲ್ 1ರಿಂದ ಪರಿಷ್ಕೃತ ಕೂಲಿ ಮೊತ್ತ 349ರಿಂದ 370ಕ್ಕೆ ಹೆಚ್ಚಳ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ತಿಳಿಸಿದರು. ಗ್ರಾಮೀಣ ಪ್ರದೇಶದ ಕೂಲಿಕಾರರು ನಗರದತ್ತ ಕೆಲಸಕ್ಕೆ ಅರಸಿ ಹೋಗದೆ ನಿಮ್ಮೂರಲ್ಲೇ ಕೆಲಸ ಮಾಡಿ ಇದರ ಲಾಭ ಪಡೆಯಿರಿ ಎಂದು ತಿಳಿಸಿದ್ದಾರೆ. ಮತ್ತು ಎಲ್ಲ ಗ್ರಾಮ ಕಾಯಕ ಮಿತ್ರರು ಇರ್ತಾರೆ, TCTA ಇರ್ತಾರೆ, ಬೇರ್ಫುಡ್ ಟೆಕ್ನಿಷಿಯನ್ ಇರ್ತಾರೆ, ಮತ್ತು ಮೇಟ್ಸ್ ಇರ್ತಾರೆ. ಇವರೆಲ್ಲರೂ ಕೂಡ ಒಗ್ಗೂಟಾಗಿ ಕೆಲಸ ಮಾಡಿ ಹೆಚ್ಚಿನ ಜನರಿಗೆ ಈ 3 ತಿಂಗಳಲ್ಲಿ ಕೆಲಸ ಕೊಡಬೇಕಂತ ನಾವು ಸೂಚನೆಗಳು ಕೂಡ ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಇವತ್ತು ಬಂದಿರೋ ಸರ್ಕಾರ ಆದೇಶದಂತೆ ಈಗ ನಮ್ಮ ರಾಜ್ಯದಲ್ಲಿ ಉದ್ಯೋಗ ಖಾತ್ರಿ ಕೂಲಿ ಕೆಲಸ 370 ಆಗಿದೆ. 370 ರೂಪಾಯಿ ಮಾಡಿದ್ದಾರೆ. ಕಳೆದ ವರ್ಷ 319 ರೂಪಾಯಿ ಇತ್ತು. ಸೊ 370 ರೂಪಾಯಿ ಆಗಿದೆ. ಸೊ ಈ ಉದ್ಯೋಗ ಖಾತ್ರಿ ಕೂಲಿ ವೇಜ್ ಕೂಡ ಜಾಸ್ತಿ ಮಾಡೋದ್ರಿಂದ ಕೂಡ ಈಗ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸದ ಬೇಡಿಕೆ ಬರುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಉಂಟಾಗುವ ಕುಡಿಯುವ ನೀರಿನ ಸಮಸ್ಯೆ ವಿಚಾರವಾಗಿ ಬೀದರ್ ಜಿಲ್ಲಾಡಳಿತದಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಸಹಾಯವಾಣಿಯನ್ನು ಸಹ ತೆರೆಯಲಾಗಿದೆ. ಇನ್ನು ಈ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ಜಿಲ್ಲಾ ಪಂಚಾಯತ್ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ, ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಾರದೆಂದು ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಹಾಯವಾಣಿಯನ್ನು ಸಹ ನೀಡಲಾಗಿದ್ದು ಸಹಾಯವಾಣಿ ಕರೆಗೆ ಮಾಡಿದ್ದ 24 ಗಂಟೆಗಳಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಬೇಸಿಗೆ ಕಾಲದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕುಡಿಯೋ ನೀರಿದ್ದು ಯಾವುದೇ ಥರದ ತೊಂದರೆ ಆಗದೆ ಥರ ನಾವು ಈಗಾಗಲೇ ಕ್ರಮ ವಹಿಸ್ತಾ ಇದ್ದೀವಿ. ಎಲ್ಲ ಗ್ರಾಮ ಪಂಚಾಯತಿಗಳಿಗೆ, PDO, EOಗಳಿಗೆ ಸೂಚನೆ ಕೊಟ್ಟು ಯಾವುದೇ ಥರದ್ದು ಕುಡಿಯೋ ನೀರಿನ ಸಮಸ್ಯೆ ಆಗಿದ್ರೆ 24 ಗಂಟೆಯಲ್ಲಿ ಸಮಸ್ಯೆ ಬಗೆಹರಿಯುವಂಥ ಸೂಚನೆ ಕೂಡ ಕೊಟ್ಟಿದ್ದೀವಿ. ಮೊನ್ನೆ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕುಡಿಯೋ ನೀರಿನ ಸಂಬಂಧಪಟ್ಟಂತೆ ರಿವ್ಯೂ ಮಾಡಿ ಯಾವುದೇ ಥರದ ಸಮಸ್ಯೆ ಇದ್ದರೆ 24 ಗಂಟೆ ಒಳಗಡೆ ಕಟ್ಟುನಿಟ್ಟಾಗಿ ಬಗೆಹರಿಸಬೇಕು, ಜನರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಸೂಚನೆಗಳು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಥರದ ಪೂರಕ ಕ್ರಮ ವಹಿಸ್ತಾ ಇದ್ದೀವಿ. ಈಗಾಗಲೇ ಜಿಲ್ಲೆಯಲ್ಲಿ ಸಹಾಯವಾಣಿ ಕೂಡ ಮಾಡಿದ್ದೀವಿ. ಸಹಾಯವಾಣಿ ಸಂಖ್ಯೆಗಳು ನಾವು ಮೀಡಿಯಾದಲ್ಲಿ ಕೂಡ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಸಾರ ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಮಾರ್ಚ್ ತಿಂಗಳಲ್ಲಿ ಸುಮಾರು 46 ಗ್ರಾಮಗಳಿಗೆ ಸಮಸ್ಯೆ ಆಗೋದು ಸಾಧ್ಯತೆ ಇತ್ತು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಮತ್ತು ಮೇ ತಿಂಗಳಲ್ಲಿ ಆ ಸಂಖ್ಯೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಮಳೆ ಬರೋವರೆಗೂ.
ಈಗ ಇಂದಿನ ಪರಿಸ್ಥಿತಿ ಏನಂದರೆ ನಮ್ಮಲ್ಲಿ 35 ವಿಲೇಜಸ್ ಗ್ರಾಮಗಳು. ಇವಾಗಿದ್ದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡ್ ಅಪ್ನಲ್ಲಿ ನಮಸ್ಕಾರ.